ತಿಂಡಿಗೆ ನಾನೇ ಬಡಿಸ್ಬೇಕಿತ್ತು. ಎಷ್ಟು ಚೆನ್ನಾಗಿರೋದಾಗ. ಅದಕ್ಕೆ ತಕ್ಕ ನೀನೇ ಅಣ್ಣಂಗೆ ಬಡಿಸು. ಐ ನನ್ನ ಥಾಟ್ ಇಷ್ಟು ಬೇಗ ವರ್ಕೌಟ್ ಆಗೋಯ್ತಾ? ಕೊಡು ಕೊಡು ಕೊಡು. ಏ ನೀ ಸುಮ್ಕಿರು ಪಾರು. ಯಾಕವ ರಾಣಿ, ನೀನೇ ಬಡಿಸಿದ್ರೆ ಏನಾಯ್ತದೆ? ಪಾರು ಆರಾಮಾಗಿ ತಿನ್ಲಿ, ನೀನೇ ಬಡಿಸು. ಏನು ನಾನು ಬಡಿಸ್ಬಾರ್ದಾ? ನಾನು ಬಡಿಸಿದ್ರೆ ತಿಂದಿದ್ದ ಗಂಟ್ಲಲ್ಲಿ ಇಳಿಯಲ್ವಾ ಅಥವಾ ತಿನ್ನಂಗೆ ಅನ್ಸಲ್ವಾ? ಹಂಗಲ್ಲ ಪಾರು, ಅದ್ಯಾಕೆ ಹಂಗೆ ಕೋಪ ಮಾಡ್ಕತೀಯ? ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳ್ದೆ ಆಟೆಯ? ಏನು ಏನ್ ತೊಂದರೆ? ನಾನು ನಿನಗೆ ಬಡಿಸಿದ್ರೆ ನನಗೆ ತೊಂದರೆ ಆಗುತ್ತೆ ಅಂತ ಇವ್ರು ಯಾರಾದ್ರೂ ಹೇಳಿದ್ರಾ ಅಥವಾ ವಾಟ್ಸಪ್ ಮೆಸೇಜ್ ಕಳ್ಸಿದ್ರಾ? ಏ ಪಾರು, ಸಮಾಧಾನ ತಕ ಪಾರು. ಏ ಸುಮ್ನಿರು. ನಾನು ನಿನಗೆ ಇವತ್ತು ಊಟ ಬಡಿಸ್ತೀನಿ. ಅದ್ ಹೆಂಗ್ ತಿನ್ನಲ್ವೋ ನಾನು ನೋಡೇ ಬಿಡ್ತೀನಿ. ಅದಕ್ಕೆ ಅದು ಊಟ ಅಲ್ಲ, ತಿಂಡಿ. ಹಾ ತಿಂಡಿನ ತಿನ್ನು. ಪಾರು ಇವಾಗ ತಿಂತೀನಿ, ಪಾರು ಕಮ್ಮಿ ಮಾಡ್ಕೋಬೋದಲ್ಲ ಪಾರು. ಅಣ್ಣ ಅದಕ್ಕೆ ಒಂಥರ ಐರನ್ ಬಾಕ್ಸ್ ಇದ್ದಂಗೆ, ಸ್ವಿಚ್ ಆನ್ ಮಾಡಿದ್ರೆ ಬಿಸಿ ಆಗ್ತಾರೆ, ಆಮೇಲೆ ಆಟೋಮ್ಯಾಟಿಕ್ ಆಗಿ ಕೂಲ್ ಆಗ್ತಾರೆ ಅಲ್ವಾ? ಅದಕ್ಕೆ ಅಯ್ಯಯ್ಯೋ, ನಾನು ಯಾಕೆ ಹಿಂಗೆ ಬಿಹೇವ್ ಮಾಡ್ತಿದ್ದೀನಿ? ಮಾವಂಗೆ ತಿಂಡಿ ಬಡಿಸ್ಬೇಕು ಅಂತ ಯಾಕೆ ಅನಿಸ್ತು? ಮಾವ ಬೇಡ ಅಂತಂದಾಗ ಕೋಪ ಯಾಕೆ ಬಂತು? ಅಯ್ಯೋ ಏನಾಗ್ತಿದೆ ನನಗೆ? ಪಾರು ನೀನು ತಿನ್ನು ಪಾರು. ಅಣ್ಣ ಮತ್ತೆ ನಾಯಿ ಮರಿ ತಂದೆ ಅನ್ಕೊಂಡ್ಯಾ? ನಮ್ಮನೆ ಗುಂಡು ಮರಿ ಅಲ್ಲಿ ನೋಡು. ಗುಂಡು ಯಾಕವ್ವ, ಏನಾಯ್ತವ್ವ? ಯಾಕವ್ವ ಇಲ್ಲಿ ಕುಂತಿದ್ಯಾ? ಇದೇನವ ಊಟ ಮಾಡ್ಬಿಟ್ಟು ಈಟೆ ಬಿಟ್ಬಿಟ್ಟಿದ್ಯಾ? ಇದನ್ನ ತಿನ್ಕೊಬಿಡು. ಮಾವ ಅದು ತಿಂದು ಬಿಟ್ಟಿರೋದಲ್ಲ, ತಿನ್ನೋಕ್ ಕೊಟ್ಟಿರೋದು. ಈಟೆಯ? ಹೌದಣ್ಣ ಹೌದು. ಒಂದ್ ಹೆಣ್ಣು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಾಗ ಅವಳು ದಪ್ಪ ಇದ್ದಾಳೋ ಸಣ್ಣ ಇದ್ದಾಳೋ ಅಂತ ನೋಡೋ ಈ ಸಮಾಜದಲ್ಲಿ ಸಣ್ಣ ಆಗ್ಲೇಬೇಕು ಅಂತ ಹಠ ತೊಟ್ಟಿರೋ ಅದೆಷ್ಟೋ ಹೆಣ್ಮಕ್ಳ ಕಣ್ಣೀರಿನ ಕರುಣಾಜನಕ ಕತೆ ಅಣ್ಣ ಇದು. ಜಿಮ್ಗೆ ಹೋಗ್ತಾ ಇದ್ದೀನಿ, ಡಯಟ್ ಮಾಡ್ತಾ ಇದ್ದೀನಿ, ಅದ್ರ ಪ್ರತಿಫಲನೇ ಇದು. ಅಯ್ಯೋ ನನ್ ಕಂದಮ್ಮ, ಇಷ್ಟೊಂದು ಕಷ್ಟ ಬೀಳ್ತಿದ್ದೀವೋ. ಆದ್ರೂ ನಾವು ಮುಂಚೆ ಈ ಕೇಸಿ ಬಾತಲ್ಲಿ ಪ್ರಸಾದಲ್ಲ, ಈ ಗೋಡಂಬಿ ದ್ರಾಕ್ಷಿ ಇದನ್ನೆಲ್ಲ ಎಕ್ ತಿಂತಿದ್ವು. ನಿಂಗೆ ತಿನ್ನಕ್ ಅದನ್ನೇ ಕೊಟ್ಟವ್ರೆ, ಮಜಾ ಮಾಡು. ಮಜಾನಾ ಅಣ್ಣ? ಇದನ್ನೆಲ್ಲ ನೋಡು, ತಿನ್ನಕ್ಕಾಗತ್ತಾ? ಅದ್ ಯಾವ ಬಾಯಲ್ಲಿ ಊರವ್ರ ಮುಂದೆ ಎಲ್ಲ ನಮ್ ರಶ್ಮಿ ಅಂದ್ರೆ ಹಸ ಇದ್ದಂಗೆ ಸಾಧು ಹಸ ಅಂತ ಹೇಳ್ಕೊಂಬಂದ್ಯೋ ಏನೋ. ಆ ಸಾಧು ಹಸ ತಿನ್ನೋ ತರಕಾರಿ ಸೊಪ್ಪೆ ತಿನ್ಕೊಂಡ್ ಕೂತಿದೀನಿ. ಗುಂಡು ಅಷ್ಟೊಂದು ಕಷ್ಟ ಆದ್ರೆ ಬೇಡ ಬಿಡು. ಇಲ್ಲಪ್ಪ, ನಾನ್ ದೃಢವಾದ ನಿರ್ಧಾರ ಮಾಡಿದೀನಿ. ನಾನು ಏನಿದ್ರು ಡಯಟ್ ಫುಡ್ ಮಾತ್ರ ತಿನ್ನೋದು. ಅಲ್ಕಣವಾ, ಇನ್ನ ಅಲ್ಲೇ ಬಂದು ತಿನ್ಬೋದಲ್ಲ. ಆಹಾಹಾ, ಚಿತ್ರಾನ್ನ ಜೊತೆ ವಡೆ ಕಾಂಬಿನೇಷನ್ ಸೂಪರ್. ನೋಡ್ದ್ಯಾ ಅಣ್ಣ, ಇದಕ್ಕೆ ನಾನ್ ಬರಲ್ಲ. ಇವಳು ಬೇಡದೇ ಇರೋದನ್ನೆಲ್ಲ ನನ್ ಕಿವಿಗ್ ತುಂಬ್ತಾಳ. ನಂಗೂ ಆಸೆ ಆಗಿ ಬೇಡದೇ ಇರೋದನ್ನೆಲ್ಲ ನಾನು ಹೊಟ್ಟೆಗೆ ತುಂಬ್ಕೋತೀನ. ಯಾಕಣ್ಣ, ಯಾಕೆ ಬೇಕಿವೆಲ್ಲ? ಅದಕ್ಕೆ ನಾನು ಇದನ್ನ ತಿಂತೀನಿ. ಯು ಗೋ ಅಣ್ಣ, ಅದ್ಕೆ ಯು ಗೋ, ಐ ಈಟ್ ದಿಸ್. ಊಟ ಮಾಡು. ಇಷ್ಟೆಲ್ಲ ಆದ್ಮೇಲೂ ಕೈ ಕಟ್ಕೊಂಡು ನಿಂತಿದ್ಯಾ ಅಂದ್ರೆ ನಾನು ಹೇಳಿದ ಕೆಲಸ ನೀನ್ ಮಾಡಿಲ್ಲ ಅಂತ. ಬೇಬಿ ಅದು ಇನ್ನೊಂದ್ಸಲ ಬೇಬಿ ಗಿಬಿ ಅನ್ಕೊಂಡ್ ಬರ್ಬೇಡ. ನಿಮ್ಮ ಅಪ್ಪನ ಹತ್ರ ದುಡ್ಡು ಕೇಳಕ್ ಹೇಳಿದ್ನಲ್ಲ, ಕೇಳ್ದ? ನೀನ್ ಚೆನ್ನಾಗಿ ಹೇಳ್ದೆ ಬೇಬಿ. ನಮ್ಮ ಅಪ್ಪನ ಹತ್ರ ಹೋಗಿ ಟೈಮ್ ಎಷ್ಟು ಅಂತ ಕೇಳಿದ್ರೇನೆ ನಾಯಿ ಹೊಡೆದಂಗೆ ಹೊಡಿತಾನೆ. ಇನ್ನೇನಾರ ಬ್ಯಾಡ್ ಟೈಮಲ್ಲಿ ಹೋಗಿ ಬಿಸ್ನೆಸ್ ದುಡ್ಡು ಬೇಕು ಅಂತ ಕೇಳಿದ್ರೆ ಗಂತಾಗ ಬಂದು ಎದೆಗೆ ಇಟ್ಟು ಸುಟ್ಟು ಊರ್ ಬಾಗಿಲು ನೇತಾಕ್ಬಿಡ್ತಾನೆ ಅಷ್ಟೇ. ಮತ್ ಯಾವಾಗ ಕೇಳ್ಬೇಕು ಅನ್ಕೊಂಡಿದ್ಯಾ ಅದನ್ನಾದ್ರೂ ಹೇಳು. ಬೇಬಿ ನಾನು ಕೇಳೋಣ ಅಂತಾನೆ ಹೋದೆ,
ಅದೇ ಟೈಮಿಗೆ ನಮ್ಮ ಮಾವ ಬಂದ್ಬಿಡದ. ಅವನು ಜಗತ್ತಲ್ಲಿರೋ ದರಿದ್ರ ಎಲ್ಲ ಅವ್ನು ಜೋಬಲ್ಲಿ ಇಟ್ಕೊಂಡು ಓಡಾಡ್ದಂಗೆ ಆಡ್ತಾನೆ. ಸುಮ್ಮನೆ ಅವನ ಮುಂದೆ ಯಾಕೆ ಕೇಳಬೇಕು ಅಂತ ಹಂಗೆ ವಾಪಸ್ ಬಂದ್ಬಿಟ್ಟೆ. ಹ್ಞೂ ಕಣೋ, ಮೈಸೂರ್ಗೆ ಹೋಗೋಣ ಬಾ ಅಂದಾಗ ನಿಮ್ ಅತ್ತೆ ಬಂದ್ರು. ಬಿಸ್ನೆಸ್ಗೆ ದುಡ್ಡು ಕೇಳು ಅಂದಾಗ ನಿಮ್ ಮಾವ ಬರ್ತಾರೆ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮುಂದೆ ನಮ್ ಮದ್ವೆ ಅಂತ ಬಂದಾಗ ಯಾರ್ ಬರ್ತಾರೆ ಹೇಳೋ? ಇವಾಗ್ಲೇ ಮೆಂಟಲಿ ಪ್ರಿಪೇರ್ ಆಗ್ಬಿಡ್ತೀನಿ. ಪಿಂಕಿ ಬೇಬಿ, ನಾನು ಅವತ್ತೇ ಹೇಳಿಲ್ವಾ ಕೋತಿ ಅಂದ್ರೆ ಮಂಕಿ, ಪ್ರೀತಿ ಅಂದ್ರೆ ಪಿಂಕಿ ಅಂತ. ನಮ್ ತಾಯಣೆಗ್ಲು ಕಣಮ್ಮಿ, ನಿನ್ನೇ ನಾನು ಉಸುರಾಗಿ ಪ್ರೀತಿಸ್ತಾ ಇರೋದು. ನಿನ್ ತಮ್ಮಯ್ಯ ಅಂತೀನಿ, ನಾನು ಅರ್ಥ ಮಾಡ್ಕೊಳಮ್ಮಿ. ನಿನಗ್ ಕೊಟ್ಟಿದ್ ಟೈಮ್ ಆಗೋಯ್ತು. ನಾನು ಹುಚ್ಚಿ ತರ ಲವ್ ಮಾಡ್ತಾ ಇದ್ದೀನಿ ನಿನ್ನ. ಆದ್ರೆ ನೀನು ಅತ್ತೆ ಬಂದ್ರು ಮಾವ ಬಂದ್ರು ಅಂತ ಓಡಾಡ್ತಿರು. ನಾನು ಮೆಂಟ್ಲಾಗಿ ಕೂದಲು ಬಿಟ್ಕೊಂಡು ಮೈಸೂರು ಸಿಗ್ನಲ್ ಅಲ್ಲಿ ಭಿಕ್ಷೆ ಬೇಡ್ತಿರ್ತೀನಿ, ಆಯ್ತಾ? ಓಹೋ, ಚೆಲುವಿನ ಚಿತ್ತಾರ ಸೀನು. ಆದ್ರೆ ನೀನು ಕೂದಲು ಬರ್ತದೆ ಕಣಮ್ಮಿ, ಗಡ್ಡ ಬರಕಿಲ್ಲ. ಕೋಪದಲ್ಲಿ ಏನೋ ಹೇಳಿದ್ರೆ ಅದೆಲ್ಲ ಲಾಜಿಕ್ ಹುಡುಕ್ತ್ಯಾ? ಸಾರಿ ಸಾರಿ ಅಂತ ಕೇಳ್ತಿದ್ದೀನಲ್ವಾ, ಯಾಕೆ ಬೇಜಾರ್ ಮಾಡ್ಕೋತಿದ್ಯಾ? ಹೇಳಲ್ಲ, ಬಿಟ್ಬಿಡು ನನ್ನ. ನನ್ ಮುದ್ದು ಅಲ್ವಾ, ಇಲ್ಲಿ ನೋಡಿಲಿ, ಸಾರಿ ಅಂತ ಹೇಳ್ತಿದ್ದೀನಲ್ವಾ ಅಮ್ಮಿ. ನನ್ ದಮ್ಮೆ, ನಾನು ಸಾರಿ ಅಂತ ಅಂದೆ ಅಲ್ವಾ.